ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಹೆಣ್ಣು ಹೆಣ್ಣಾದೊಡೆ ಗಂಡಿನ ಸೂತಕ, ಗಂಡು ಗಂಡಾದೊಡೆ ಹೆಣ್ಣಿನ ಸೂತಕ, ಮನದ ಸೂತಕ ಹಿಂಗಿದೊಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ. ಮೊದಲಿಲ್ಲದ ಸೂತಕಕ್ಕೆ ಮರುಳಾಯಿತ್ತು ಜಗವೆಲ್ಲ. ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನನಯ್ಯನೆಂಬ ಗರುವಂಗೆ ಜಗವೆಲ್ಲ ಹೆಣ್ಣು ನೋಡ. ಈ ಒಂದು ವಚನವನ್ನು ಬರೆದವರು ಅಕ್ಕ ಮಹಾದೇವಿಯವರು. ಏನು ಈ ವಚನದ ಅರ್ಥ? ಸೂತಕವೆಂದರೆ ಮೈಲಿಗೆ. ನಮ್ಮ ಪರಂಪರೆಯು ಗಂಡಿಗೆ ಹೆಣ್ಣು ಮತ್ತು ಹೆಣ್ಣಿಗೆ ಗಂಡು ಮೈಲಿಗೆ ಎಂಬ ಒಂದು ಹುಸಿಯನ್ನು ಕಲ್ಪಿಸಿಬಿಟ್ಟಿದೆ. ಇದನ್ನು ಅಕ್ಕ ವಿರೋಧಿಸ್ತಾ ಇದ್ದಾಳೆ. ಮನಸ್ಸಿನ ಮೈಲಿಗೆ ಕಳೆದರೆ ಗಂಡು ಹೆಣ್ಣೆಂಬ ತನುಸೂತಕಕ್ಕೆ ಜಾಗವೇ ಇಲ್ಲ ಎನ್ನುತ್ತಾಳೆ. ಆದರೆ ಇರದ ಸೂತಕವನ್ನು ಇದೇ ಎಂದು ನಂಬಿಸಿದ್ದರಿಂದ ಇಡೀ ಜಗತ್ತೇ ಮರುಳಾಗಿ ಬಿಟ್ಟಿದೆ ಎಂಬುದು ಅವಳ ನೋವು. ಚೆನ್ನಮಲ್ಲಿಕಾರ್ಜುನಯ್ಯ ಮಾತ್ರ ಶ್ರೇಷ್ಠ ಪುರುಷನಾಗಿದ್ದಾನೆ. ಉಳಿದ ಗಂಡು ಹೆಣ್ಣು ಎಲ್ಲರೂ ಹೆಣ್ಣೇ ಆಗುವುದರಿಂದ ಇಲ್ಲಿ ಸೂತಕದ ಮಾತೇ ಬರುವುದಿಲ್ಲ ಎನ್ನುವುದು ಅಕ್ಕನ ಸ್ಪಷ್ಟ ಅಭಿಮತ. ಗಂಡು ಹೆಣ್ಣಿನ ಸಮಾನತೆಯ ಆಶಯ ಇಲ್ಲಿದೆ. ಇದು ಈ ಒಂದು ವಚನದ ಭಾವಾರ್ಥ. ಯಾವ ಪುಸ್ತಕದಿಂದ ನಾನು ಈ ವಚನವನ್ನು ಉದ್ಧರಿಸಿದೆ? ಡಾಕ್ಟರ್ ಬಸವರಾಜ ಸಾದರ ಅವರು ಬರೆದ ವಚನ ವರ್ಷಾರ್ಥ. ಡಾಕ್ಟರ್ ಬಸವರಾಜ ಸಾದರ ಅವರು ಆಕಾಶವಾಣಿಯಲ್ಲಿ ಉನ್ನತ ಹುದ್ದೆಯನ್ನು ನಿರ್ವಹಿಸಿ ಈಗ ನಿವೃತ್ತಿ ಜೀವನ ನಡೆಸ್ತಾ ಇದ್ದಾರೆ. ಕೊರೋನಾ ಕಾಲದಲ್ಲಿ ಅವರು ಕೊರೋನಾ ಕಾಯಿಲೆಗೆ ತುತ್ತಾಗ್ತಾರೆ. ಅಂತಹ ಸಂದರ್ಭವನ್ನು ಸಾರ್ಥಕಪಡಿಸಿಕೊಳ್ಳೋದಕ್ಕೆ ಅವರು ಪಾಡ್ಕಾಸ್ಟ್ ಶುರು ಮಾಡ್ತಾರೆ. ಒಂದು ಪತ್ರಿಕೆಯ ನೆರವಿನ ಜೊತೆ ಪಾಡ್ಕಾಸ್ಟ್ ಶುರು ಮಾಡಿದಾಗ ಆ ಪಾಡ್ಕಾಸ್ಟನ್ನು ಕೇಳೋದಕ್ಕೆ ಸಾವಿರಾರು ಜನ ಪ್ರತಿದಿನ ಬೆಳಿಗ್ಗೆ ಕಾಯುವಾಗ ಒಂದೊಂದು ವಚನಕ್ಕೆ ಅದರ ಅರ್ಥವನ್ನು ವಿವರಿಸಿ ಅದನ್ನು ಮುದ್ರಿಸಿ ಎಲ್ಲರಿಗೂ ಪಸರಿಸುವ ಕೆಲಸವನ್ನು ಮಾಡ್ತಾರಲ್ಲ, ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ ಡಾಕ್ಟರ್ ಬಸವರಾಜ ಸಾದರ ಅವರು. 1 ವರ್ಷದ ಅವಧಿಯಲ್ಲಿ ದಿನಕ್ಕೆ 1 ವಚನದಂತೆ 365 ವಚನಗಳಿಗೆ ರಾಗವಾಗಿ ಹಾಡಿಸಿ ಕುಮಾರ ಕಣವಿಯವರು ಸೊಗಸಾಗಿ ಈ ವಚನಗಳನ್ನು ಹಾಡಿದ್ದಾರೆ. ಅದಾದ ಮೇಲೆ ವಚನ ಅದಾದ ಮೇಲೆ ಅದರ ಅರ್ಥದ ಆಶಯ ಮತ್ತು ಇಂದಿನ ಬದುಕಿಗೆ ಯಾವ ರೀತಿ ಅವು ಉಪಯುಕ್ತ, ಹೀಗೆ ಅತ್ಯಂತ ಸರಳವಾಗಿ ಆ ವಚನವನ್ನು ಬರೀತಾ ಹೋಗ್ತಾರೆ ಈ ಒಂದು ಪುಸ್ತಕದಲ್ಲಿ. ನಮಗೆ ಕೊಟ್ಟಿದ್ದಾರೆ ಡಾಕ್ಟರ್ ಬಸವರಾಜ ಸಾದರ ಅವರು. ಹಾಗಾಗಿ ಸಾದರ ಅವರ ಯತ್ನ ಅದಕ್ಕೊಂದು ಫಲ ಸಿಗಬೇಕಾದರೆ ಒಮ್ಮೆ ಈ ಪುಸ್ತಕವನ್ನು ನಾವೆಲ್ಲ ಓದೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ವರಲಕ್ಷ್ಮಿ. ನಾನು ಮಂಗಳೂರಿಂದ ಬಂದಿದ್ದೇನೆ. ನಾನು ಒಂದು ಖಾಸಗಿ ವಿಮಾ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಓದುವುದು ಮತ್ತು ತಟ್ಟಂತೇಳಿ ಪ್ರೋಗ್ರಾಮನ್ನು ವೀಕ್ಷಣೆ ಮಾಡುವುದು. ಸಂತೋಷ ವರಲಕ್ಷ್ಮಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಚಿತ್ರಾ ವತ್ತಿ. ನಾನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಮಿಟ್ಲಕೋಡ್ ಗ್ರಾಮದಿಂದ ಬಂದಿದ್ದೇನೆ. ಸುಚಿತ್ರಾ ಅವರಿಗೆ ಸ್ವಾಗತವನ್ನು ಕೋರಬಹುದಾ? ಏನಾದರೂ ಹವ್ಯಾಸಗಳು ಹೇಳ್ತೀರಾ? ಹೇಳ್ತೀನಿ ಸರ್. ಪುಸ್ತಕ ಓದುವುದು, ರಂಗೋಲಿ ಬಿಡಿಸುವುದು ಮತ್ತು ತಟ್ ಅಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಿಸುವುದು. ಬಹಳ ಸಂತೋಷ ಸುಚಿತ್ರಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಂಗಮ್ಮ ನಂಜುಂಡಪ್ಪ. ನಾನು ಅರಸೀಕೆರೆ ತಾಲೂಕಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು, ಪ್ರವಾಸ ಮಾಡೋದು, ಕತೆ ಕವನ ಬರೆಯೋದು, ತಟ್ಟಂತ ಹೇಳಿನ ಯಾವತ್ತೂ ಮಿಸ್ ಮಾಡ್ದಂಗೆ ನೋಡೋದು. 2003ರಿಂದ ನಾನು ಲೆಟ್ರ್ ಬರೀತಿದ್ದೆ. ಅವಕಾಶ ಸಿಕ್ಕಿರಲಿಲ್ಲ, ಈಗ ಸಿಕ್ಕಿದೆ. ಅದೊಂದು ತುಂಬ ಖುಷಿ ಇದೆ. ಅದು ಎಕ್ಸ್ಪ್ರೆಷನ್ ಮಾಡೋಕ್ಕಾಗ್ತಾ ಇಲ್ಲ. ಆಗಲಿಮ್ಮ, ತುಂಬ ಸಂತೋಷ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರಲ್ಲೂ ಒಂದು ಭಿನ್ನಹ ಉಂಟು.
ಒಂದು ಹೊಸ ಪ್ರಯೋಗವನ್ನು ಮಾಡ್ತಾ ಇದ್ದೇವೆ. ಬಜರ್ ಇಲ್ಲದೆ ಕ್ರಮಬದ್ಧವಾಗಿ ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇವೆ. ವಿಶೇಷ ಏನು ಅಂದರೆ ಪ್ರತಿ ಪ್ರಶ್ನೆಗೂ ಉತ್ತರ ಕೊಡುವ ಅವಕಾಶ ಮೂವರಿಗೂ ಸಿಗುತ್ತೆ. ಈ ಒಂದು ಪ್ರಯೋಗ ಮಾಡೋಣವಲ್ಲ? ತಾವೆಲ್ಲ ಸಿದ್ಧವಾಗಿದ್ದೀರಿ ಅಂದರೆ ಪ್ರಶ್ನೆಗಳನ್ನು ಕೇಳೋಕೆ ಆರಂಭಿಸ್ತೇನೆ. ಮೊದಲ ಪುಸ್ತಕ ಶ್ರೀನಿವಾಸ ಮೂರ್ತಿ ಎನ್ ಸುಂಡ್ರಹಳ್ಳಿ ಬರೆದ ಬದುಕು ಧನ್ಯೋಸ್ಮಿ ಎನ್ನುವ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಆಫ್ರಿಕನ್ ನಿದ್ರಾ ರೋಗಕ್ಕೆ ಕಾರಣವಾಗುವ tsetse ನೊಣವು ಎಷ್ಟು ಆಫ್ರಿಕನ್ ದೇಶಗಳಲ್ಲಿ ಇವೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. 14 ದೇಶಗಳು, 34 ದೇಶಗಳು, 24 ದೇಶಗಳು, 44 ದೇಶಗಳು. ಆಪ್ಷನ್ ಮೊದಲನೇ ಅವಕಾಶ ವರಲಕ್ಷ್ಮಿ ಅವರು. ಆಪ್ಷನ್ 2 34. 34 ದೇಶಗಳು ಅಂತ ಹೇಳ್ತಾ ಇದ್ದಾರೆ. ಸುಚಿತ್ರ. ಆಪ್ಷನ್ 3 ಸರ್. 24 ದೇಶಗಳು. ಗಂಗಮ್ಮ 14. 14 ಮೊದಲನೇ ದೇಶಗಳು. ಆಪ್ಷನ್. ಈಗ ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ 34 ದೇಶಗಳು ಆಗಿತ್ತು. ಈ ಉತ್ತರವನ್ನು ಕೊಟ್ಟದ್ದು ವರಲಕ್ಷ್ಮಿ ಅವರಲ್ವಾ? ತಮಗೆ ಬದುಕು ಧನ್ಯೋಸ್ಮಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಸ್ಲೀಪಿಂಗ್ ಸಿಕ್ನೆಸ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಇದು ಒಂದು ಸಲ ಬಂತು ಅಂತ ಹೇಳ್ತಂದರೆ ವ್ಯಕ್ತಿ ಯಾವಾಗಲೂ ನಿದ್ರೆ ಮಾಡ್ತಿರ್ತಾನೆ. ಊಟ ಮಾಡಯ್ಯ ಅಂದರೆ ಊಟ ಬೇಡ, ಆಟ ಆಡಯ್ಯ ಅಂದರೆ ಆಟ ಬೇಡ, ಕೆಲಸಕ್ಕೆ ಹೋಗು ಬೇಡ, ಯಾವಾಗಲೂ ನಿದ್ರೆ ನಿದ್ರೆ ನಿದ್ರೆ, ಸದಾ ಕಾಲ ನಿದ್ರೆ. ನಿದ್ರೆಯಲ್ಲೇ ಸಾವು ಬರುತ್ತೆ. ಈ ಒಂದು ಸೂಕ್ಷ್ಮ ಜೀವಿಯನ್ನು ಒಬ್ಬರಿಂದ ಒಬ್ಬರಿಗೆ ಹರಡುವ ಮಧ್ಯವರ್ತಿ ಜೀವಿ ಅಂದರೆ tsetse ನೊಣ ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ. ಗ್ಲಾಸಿನಾ ಪ್ಯಾಲ್ಪ್ಯಾಲಿಸ್ ಅಂತ ಅದರ ವೈಜ್ಞಾನಿಕ ನಾಮಧೇಯ. ಟೋಗೋ, ಬೆನಿನ್, ಐವರಿ ಕೋಸ್ಟ್, ಉಗಾಂಡ, ಈಕ್ವಟೋರಿಯಲ್ ಗಿನಿ, ಘಾನಾ, ಚಾಡ್ ಹೀಗೆ 34 ದೇಶಗಳಲ್ಲಿ ಉಂಟಂತೆ ಈ ಒಂದು ನೊಣ. ಹಾಗಾಗಿ ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಫೆಕ್ಸಿನಿಡಜೋಲ್ ಅಂತಕ್ಕಂಥ ಒಂದು ಔಷಧ ಬಂದಿದೆ. ಸಕಾಲದಲ್ಲಿ ಔಷಧವನ್ನು ತಗೊಂಡ್ರೆ ನಿಗ್ರಹಿಸಬಹುದು, ಇಲ್ಲಾಂದರೆ ಸಾವು ಖಚಿತ. ಮುಂದಿನ ಪುಸ್ತಕ 108 ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು. RB ಗುರು ಬಸವರಾಜ ಬರೆದಂಥ ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು. ಪ್ರಶ್ನೆಯನ್ನು ನೋಡೋಣ. ಸೂರನ್ನು ಒಳಗೊಂಡಂತೆ ತನ್ನದೇ ಆದ ಮನೆಯನ್ನು ಕಟ್ಟಿಕೊಳ್ಳುವ ಪ್ರಾಣಿ ಯಾವುದು? ಆಯ್ಕೆಗಳನ್ನು ನೋಡೋಣ. ಪಿಗ್ಮಿ ಮಂಗೂಸ್, ಪಿಗ್ಮಿ ಹಂದಿ, ಪಿಗ್ಮಿ ಜಿಂಕೆ, ಪಿಗ್ಮಿ ಹಿಪೋಪೊಟಮಸ್. ಮೊದಲು ಉತ್ತರ ಕೊಡುವ ಅವಕಾಶ ಸುಚಿತ್ರಾ ಅವರಿಗೆ. ಹಿಪೋಪೊಟಮಸ್. ಆಯ್ಕೆ 4. ಗಂಗಮ್ಮ. ಮೊದಲನೇ ಆಯ್ಕೆ ಪಿಗ್ಮಿ ಮಂಗೂಸ್. ವರಲಕ್ಷ್ಮಿ. ಎರಡನೇ ಆಯ್ಕೆ ಪಿಗ್ಮಿ ಹಂದಿ. ಎರಡನೇದು ಪಿಗ್ಮಿ ಹಂದಿ. ಹೌದಾ? ಊಹೆ ಮಾಡ್ತಾ ಇದ್ದೀರಿ ಮೂವರು. ಉತ್ತರವನ್ನು ನೋಡೋಣ. ಪಿಗ್ಮಿ ಹಂದಿ ಅನ್ನೋದು ಸರಿಯಾದ ಉತ್ತರ. ನಿತ್ಯ ವಿಜ್ಞಾನದ ಪ್ರಶ್ನೋತ್ತರಗಳು ಈ ಒಂದು ಪುಸ್ತಕವನ್ನು ವರಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಇದು ಪಿಗ್ಮಿ ಅಂದರೆ ಚಿಕ್ಕದು ಅನ್ನೋ ಅರ್ಥ. ಈ ಪಿಗ್ಮಿ ಹಂದಿ ಅನ್ನೋದು ಎಷ್ಟು ಎತ್ತರ ಇರುತ್ತಂದರೆ 25 ಸೆಂಟಿಮೀಟರ್ ಎತ್ತರ ಇರುತ್ತಂತೆ. ಹಾಗೆಯೇ ಸುಮಾರು 50 ಸೆಂಟಿಮೀಟರ್ ಉದ್ದ ಇರುತ್ತಂತೆ. ಬಹಳ ಚಿಕ್ಕ ಗಾತ್ರದ ಹಂದಿ ಇದು. 6ರಿಂದ 9 kg ತೂಗಬಹುದಂತೆ ಈ ಹಂದಿ. ಅಸ್ಸಾಮಿನಲ್ಲಿ ಮಾನಸ ಹುಲಿ ಅಭಯಾರಣ್ಯ ಏನಿದೆ ಅಲ್ಲಿ ವಿಶೇಷವಾಗಿ ಕಂಡುಬರುತ್ತೆ. ಅದನ್ನು ಬಿಟ್ಟರೆ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ನೇಪಾಳ, ಭೂತಾನ್ ಮುಂತಾದ ಕಡೆಯೂ ಅಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತೆ. ಅಳಿವಿನ ಅಂಚಿಗೆ ಬಂದಿದೆಯಂತೆ ಈ ಒಂದು ಹಂದಿ. ಇದು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುತ್ತೆ ಇದು. ಆದರೆ ವಿಶೇಷ ಏನಪ್ಪ ಅಂದರೆ ಈ ಕುಟುಂಬದ ಜೊತೆ ಗಂಡು ಇರೋದಿಲ್ಲವಂತೆ. ಗಂಡು ಯಾವಾಗಲೂ ಬೇರೆ ಕಡೆ ಹೋಗಿ ಮಲಗಿಕೊಳ್ಳುತ್ತಂತೆ. ಆದರೆ ತಾಯಿ ಮತ್ತು ಇತರ ಮರಿಗಳೆಲ್ಲ ಒಟ್ಟಿಗೆ ಒಂದೇ ಕಡೆ ವಾಸ ಮಾಡುತ್ತವೆ. ಪ್ರತಿ ರಾತ್ರಿಯೂ ಗೂಡು ಕಟ್ಕೊಳ್ಳುತ್ತಂತೆ. ಗೂಡು ಕಟ್ಕೊಂಡು ಮೇಲ್ಗಡೆ ಒಂದು ಸೂರನ್ನು ಕಟ್ಕೊಳ್ಳುತ್ತಂತೆ. ಸೂರನ್ನು ಕಟ್ಕೊಂಡು ಅಲ್ಲಿ ಸುರಕ್ಷಿತವಾಗಿದ್ದು ಮತ್ತೆ ಯಥಾ ಪ್ರಕಾರ ಮುಂದುವರಿಯುತ್ತಂತೆ. ಇದೊಂದು ಅಪರೂಪದ ಪ್ರಾಣಿಚರ್ಯೆ ಅಂತ ಹೇಳಬಹುದು. ಜೋಜಿವಲ್ಲಿ ಅವರು ಬರೆದ 50 ಕಥೆಗಳು,
ಜೀವನಕ್ಕೆ ಸ್ವಲ್ಪ ಮಸ್ಕ ಸ್ವಲ್ಪ ಚಸ್ಕ ಅಂತ ಹೇಳ್ತಾರೆ. ಪ್ರಶ್ನೆಯನ್ನು ನೋಡೋಣ. ಕಪ್ಪು ಬಣ್ಣದ ನೀಗ್ರೋ ನದಿ ಯಾವ ನದಿಯ ಉಪನದಿ ಆಗಿದೆ? ಆಯ್ಕೆಗಳನ್ನು ನೋಡೋಣ. ನೈಲ್ ನದಿ, ಮೆಕಾಂಗ್ ನದಿ, ಮಿಸಿಸಿಪ್ಪಿ ನದಿ, ಅಮೆಜಾನ್ ನದಿ. ನೈಲ್ ನದಿ. ನೈಲ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1. ಈಗ ಅವಕಾಶ ವರಲಕ್ಷ್ಮಿ ಅವ್ರಿಗೆ ಬರುತ್ತಲ್ವಾ? ಹೇಳಿಮ್ಮ. ಮೇಕಾಂಗ್ ನದಿ. ಮಿಸಿಸಿಪ್ಪಿ ಆಯ್ಕೆ 3. 2 ಸರ್. ಎರಡನೇದ ಮೆಕಾಂಗ್. ಸುಚಿತ್ರ? ಅಮೆಜಾನ್ ನದಿ ಸರ್. ಅಮೆಜಾನ್ ಅಂತ ಹೇಳ್ತಾರೆ. ಉತ್ತರವನ್ನು ನೋಡೋಣ. ಅಮೆಜಾನ್ ನದಿ ಉತ್ತರ ಸರಿಯಾಗಿದೆ. ಜೋಜಿವಲ್ಲಿ ಬರೆದ 50-50 ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಸುಚಿತ್ರ ಅವರಿಗೆ. 2250 ಕಿಲೋಮೀಟರ್ ಇದೆಯಂತೆ. ಇದನ್ನು ನೀಗ್ರೋ ನದಿ ಅಂತ ಕರೀತಾರೆ. ಆ ಶಬ್ದ ಅಷ್ಟು ಉಚಿತ ಅಲ್ಲ. ನೀಗ್ರೋ ಅನ್ನೋದು ಒಂದು ಬೈಗುಳ ಶಬ್ದ ಅಂತ ಹೇಳ್ತಾರೆ. ಅದೇ ಕಪ್ಪು ಬಣ್ಣದ ನದಿ ಅನ್ನೋದಂತೂ ನಿಜ. ಇದು ಅಮೆಜಾನ್ ನದಿಯ ಉಪನದಿ. ಇದು ಕೊಲಂಬಿಯಾ, ವೆನಿಜೂಲಾ, ಬ್ರೆಜಿಲ್ನ ಕಾಡುಗಳಲ್ಲಿ ಹಾದು ಹೋಗೋ ಕಾರಣ ಆ ಕಾಡಿನ ಗಿಡ ಮರ ಎಲೆ ಇತ್ಯಾದಿಗಳು ಉದುರು ಬಿದ್ದು ಅದರಲ್ಲಿರ್ತಕ್ಕಂಥ ಟ್ಯಾನಿನ್ ಅಂತಕ್ಕಂಥ ರಾಸಾಯನಿಕ ವಸ್ತು ಹೊರಬಂದು ಇಡೀ ನೀರು ಕಪ್ಪಗೆ ಕಾಣುತ್ತಂತೆ. ಸಾಮಾನ್ಯವಾಗಿ ನೀರಿನ ಬಣ್ಣ ತಿಳಿ ನೀಲಿ ಅಥವಾ ಹಸಿರು ಬಣ್ಣಕ್ಕೆ ಇರುತ್ತೆ. ಕಪ್ಪು ಬಣ್ಣಕ್ಕೆ ಇರೋದು ಬಹಳ ಬಹಳ ಅಪರೂಪ. ಅಂತಹ ಬಣ್ಣವನ್ನು ಒಳಗೊಂಡಿದೆಯಂತೆ ಈ ನೀಗ್ರೋ ನದಿ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಸುಧೀಂದ್ರ ಹಾಲ್ದೊಡ್ಡೇರಿ ಬರೆದಂಥ ನೆಟ್ ನೋಟ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಅತ್ಯಲ್ಪ ದೂರದ ಕ್ಷಿಪಣಿ ಉಡಾವಣೆಯ ವ್ಯವಸ್ಥೆಯು ತನ್ನ ಕ್ಷಿಪಣಿಗಳನ್ನು ಎಷ್ಟು ಕಿಲೋಮೀಟರ್ ದೂರ ಹಾರಿಸಬಲ್ಲದು? ಗಂಗಮ್ಮ ಅವರಿಗೆ ಪ್ರಶ್ನೆ ಬರುತ್ತೆ. ಮೊದಲು ಆಯ್ಕೆಗಳನ್ನು ನೋಡೋಣ. 2 ಕಿಲೋಮೀಟರ್, 5 ಕಿಲೋಮೀಟರ್, 10 ಕಿಲೋಮೀಟರ್, 6 ಕಿಲೋಮೀಟರ್. ಆಪ್ಷನ್ 1. ಎಷ್ಟನೇದಮ್ಮ? 1ನೇದು. 1ನೇದು 2 ಕಿಲೋಮೀಟರ್. ಈಗ ಅವಕಾಶ ವರಲಕ್ಷ್ಮಿ ಅವ್ರಿಗೆ ಅಲ್ಲ? ಹೇಳಿ. 6 ಕಿಲೋಮೀಟರ್. ಆಯ್ಕೆ 4 6 ಕಿಲೋಮೀಟರ್. ಸುಚಿತ್ರ? ಆಯ್ಕೆ 2 ಸರ್. ಆಯ್ಕೆ 2 5 ಕಿಲೋಮೀಟರ್. ಉತ್ತರವನ್ನು ನೋಡೋಣ. ಆಯ್ಕೆ 4 6 ಕಿಲೋಮೀಟರ್ ಅನ್ನೋದು ಸರಿಯಾದ ಉತ್ತರ. ನೆಟ್ ನೋಟ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಭಾರತ ದೇಶ ಈ ಅಲ್ಪ ದೂರದ ಕ್ಷಿಪಣಿಗಳನ್ನು ರೂಪಿಸಿದೆ. ಈ ಕ್ಷಿಪಣಿಗಳನ್ನು ಬರೀ 6 ಕಿಲೋಮೀಟ್ರ, ಅಷ್ಟು ಕಡಿಮೆ ದೂರಕ್ಕೆ ಯಾಕೆ ರೂಪಿಸಬೇಕು ಅನ್ನೋ ಒಂದು ಪ್ರಶ್ನೆ ಮನಸ್ಸಲ್ಲಿ ಮೂಡಬಹುದು. ಯಾಕಂದರೆ ಈ ಅಂತರಖಂಡ ಕ್ಷಿಪಣಿಗಳು ಇದೆಯಲ್ಲ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್, ಇವು ಸಾವಿರಾರು ಕಿಲೋಮೀಟರ್ ದೂರ ಹೋಗುತ್ತೆ. ಅಂತಹ ಸ್ಥಿತಿ ಇರುವಾಗ 6 ಕಿಲೋಮೀಟರ್ ನಮಗೆ ಯಾಕೆ ಬೇಕು ಅಂತ ಕೇಳೋದಾದರೆ, ನಮ್ಮ ದೇಶದ ಪರಿಸ್ಥಿತಿಗೆ ಅನುಗುಣವಾಗಿ ಲಡಾಖ್ ಮತ್ತು ಅರುಣಾಚಲ ಪ್ರದೇಶ, ಗುಡ್ಡಗಾಡಿನ ಪ್ರದೇಶ, ಇಂತಹ ಕಡೆ ಈ ಒಂದು ಕ್ಷಿಪಣಿ ವ್ಯವಸ್ಥೆ ಬಹಳ ಬಹಳ ಉಪಯುಕ್ತವಾಗುತ್ತಂತೆ. ಇದು DRDO ಇದನ್ನು ರೂಪಿಸಿದೆ. ಹೊತ್ತುಕೊಂಡು ಹೋಗಲಿಕ್ಕೆ ವಾಹನಗಳಲ್ಲೂ ತಗೊಂಡು ಹೋಗ್ಬೋದು, ಹೆಗಲ ಮೇಲೂ ಹೊತ್ಕೊಂಡು ಹೋಗಬಹುದಂತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಆ ಎರಡೂ ಪ್ರದೇಶಗಳಲ್ಲಿ ವಿಶೇಷವಾಗಿ ಚೀನೀಯರು ಒಳನುಗ್ಗುವ ಸಾಧ್ಯತೆ ಏನಿರುತ್ತೆ ಅದನ್ನು ಗುರುತಿಸಿ ಈ ಒಂದು ಕ್ಷಿಪಣಿಯನ್ನು ಪ್ರಯೋಗಿಸಬಹುದು ಅಂತ ಹೇಳ್ತಾರೆ. ಗೋಪಾಲಕೃಷ್ಣ ಕುಂಟಿನಿ ಬರೆದಂಥ ಓನ್ಲಿ ಪಾಲಿಟಿಕ್ಸ್ ಎನ್ನುವ ಪುಸ್ತಕ. ನಮ್ಮ ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಹು, ಸಾ, ಬಿ, ರಿ, ಳೆ. ಅವಕಾಶ ವರಲಕ್ಷ್ಮಿ ಅವ್ರಿಗಲ್ವಾ? ಸುಚಿತ್ರ ಅವರಿಗೆ ಮೊದಲು ಉತ್ತರ ಕೊಡುವ ಅವಕಾಶ. ಸುಚಿತ್ರ ಅವರೇ?
ಗೊತ್ತಾಗಿಲ್ಲ. ಗಂಗಮ್ಮ ಗೊತ್ತಾಗಿಲ್ಲ. ವರಲಕ್ಷ್ಮಿ ಹುಳಿ ಸಾರು ಬಿಕರಿ ಮಾಡ್ತಾಳೆ. ಹುಟ್ಟು ಸಾವು. ಹುಟ್ಟು ಸಾವು ಆಗಬಹುದು, ಹುಟ್ಟು ಸಾವು. ಆದರೆ ಮುಂದೆ ಉತ್ತರವನ್ನು ನೋಡೋಣ. ಹುಲುಸಾದ ಬಿದಿರಿನ ಮೇಳೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಜಗದೀಶ್ ಶರ್ಮ ಸಂಪ ಬರೆದ ಮಹಾಭಾರತ ಹೇಳಿಯೂ ಹೇಳದ್ದು ಎನ್ನುವ ಒಂದು ಅಪರೂಪದ ಪುಸ್ತಕ. ಉತ್ತರ ಕೊಡುವ ಅವಕಾಶ ವರಲಕ್ಷ್ಮಿ ಅವರಿಗೆ ಬರ್ತಾ ಇದೆ. ಈಗ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 56 ಕೂಡು 76, 88 ಕಳೆ 58, 13 ಗುಣಿಸು 15, 204 ಭಾಗಿಸು 12. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ವರಲಕ್ಷ್ಮಿಯವರೇ 144. ಸುಚಿತ್ರ 247 ಸರ್. ಗಂಗಮ್ಮ ಆಗಿಲ್ಲ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 132, 30, 195, 17 ಎಲ್ಲವನ್ನು ಕೂಡಿದ್ರೆ 374 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಮುಂದಿನ ಪುಸ್ತಕ ಅರ್ಧ ಸತ್ಯ, ಅಪರಾಧದ ಹಿಂದಿನ ನಗ್ನ ಸತ್ಯ, ಮಾಕೋನಹಳ್ಳಿ ವಿನಯ್ ಮಾಧವ್ ಬರೆದಂಥ ಪುಸ್ತಕ ಇದು. ಉತ್ತರ ಕೊಡುವ ಅವಕಾಶ ವರಲಕ್ಷ್ಮಿ ಅವರಿಗೆ. ಪ್ರಶ್ನೆ: ಈ ಹಣ್ಣನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಏಸೆರೋಲಾ ಹಣ್ಣು, ಅಖಿ ಹಣ್ಣು, ಅಸಾಯಿ ಹಣ್ಣು, ಗೋಜಿ ಹಣ್ಣು. ಮೊದಲು ವರಲಕ್ಷ್ಮಿ. ಅಸಾಯಿ ಹಣ್ಣು. ಅಸಾಯಿ ಆಯ್ಕೆ 3. ಸುಚಿತ್ರ ಆಯ್ಕೆ 2 ಸರ್, ಅಕ್ಕಿ ಹಣ್ಣು. ಅಖಿ ಹಣ್ಣು. ಗಂಗಮ್ಮ 4ನೇ ಆಪ್ಷನ್ ಗೋಜಿ ಹಣ್ಣು. ಉತ್ತರವನ್ನು ನೋಡೋಣ. ಅಸಾಯಿ ಹಣ್ಣು ಸರಿಯಾದ ಉತ್ತರ. ಅರ್ಧ ಸತ್ಯ. ಈ ಒಂದು ಪುಸ್ತಕವನ್ನು ವರಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಯೂಪೆರ್ಟಾ ಓಲರೇಸಿಯಾ ಅನ್ನೋದು ಇದರ ವೈಜ್ಞಾನಿಕ ನಾಮಧೇಯ. ಮಧ್ಯ ಮತ್ತು ದಕ್ಷಿಣ ಅಮೆರಿಕದಲ್ಲಿ ಹೆಚ್ಚಿಗೆ ಬೆಳೆಯುತ್ತಂತೆ. ನೇರಳೆ ಬಣ್ಣದ ಹಣ್ಣು, ದ್ರಾಕ್ಷಿ ಗಾತ್ರದಲ್ಲಿ ಇರುತ್ತೆ. ಒಂದು ಗೊಂಚಲಲ್ಲಿ ಸುಮಾರು 700ರಿಂದ 900 ಹಣ್ಣುಗಳು ಇರುತ್ತಂತೆ. ಸಾಮಾನ್ಯವಾಗಿ ಈ ಹಣ್ಣು ತಿನ್ನೋದಕ್ಕಿಂತ ಹೆಚ್ಚಾಗಿ ಹಣ್ಣಿನ ರಸವನ್ನು ತೆಗೆದು ಕುಡಿಯೋದಕ್ಕೆ ಇಷ್ಟಪಡ್ತಾರಂತೆ ಈ ದೇಶದ ಜನಗಳು. ಮುಂದಿನ ಪುಸ್ತಕ ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಂಥ ಪರಿವರ್ತನಾ ಮಾರ್ಗದರ್ಶಿ, ನಿರೂಪಣೆ ನಿರೂಪಿಸಿ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಈಗ ಬಂತು. ಇ, ಮ, ಮು, ಲೆ, ಕೆ, ಎ, ರ, ರೇ. ಸುಚಿತ್ರ ಉತ್ತರ ಕೊಡಬೇಕು. ಒಂದು ನಿಮಿಷದ ಅವಕಾಶ ಮುಕ್ತಾಯ ಆಗಿದೆ. ಸುಚಿತ್ರ. ಗಂಗಮ್ಮ ಸರ್, 3 ಎಲೆ ಎಕ್ಕೆ ಮರ.
ಅರ್ಥವಾಗಲಿಲ್ಲಮ್ಮ ನನಗೆ. ಗಂಗಮ್ಮ? 3ಕ್ಕೆ ಗೊತ್ತಾಗಿಲ್ಲ. ವರಲಕ್ಷ್ಮಿ? ಉತ್ತರವನ್ನು ನೋಡೋಣ. ಈ ಮರಕ್ಕೆ 3 ಎಲೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಯಾವ ಮರಕ್ಕೆ 3 ಎಲೆ ಅನ್ನೋದನ್ನು ಹೇಳಿದರೆ ಪುಸ್ತಕ ಕೊಡ್ತೇನೆ. ಸುಚಿತ್ರ? ಬಿಲ್ಪತ್ರೆ. ಹೇಳಿ ಗಂಗಮ್ಮ. ಬಿಲ್ಪತ್ರೆ ಸರ್. ಬಿಲ್ಪತ್ರೆ. ವರಲಕ್ಷ್ಮಿ? ಬಿಲ್ಪತ್ರೆ ಸರ್. ಬಿಲ್ಪತ್ರೆ. ಬಿಲ್ವ ಪತ್ರೆ ಅನ್ನೋದು ಸರಿಯಾದ ಉಚ್ಚಾರ ಅದು. ಆದರೆ ಆಡು ಭಾಷೆಯಲ್ಲಿ ಬಿಲ್ಪತ್ರೆ ಅಂತ ಹೇಳ್ತೇವೆ, ತಪ್ಪೇನೂ ಇಲ್ಲ. ತಮ್ಮ ಉತ್ತರ ಸರಿಯಾಗಿದೆ ಸುಚಿತ್ರ. ಆದರೆ 3 ಎಲೆ ಬಿಡುವಂಥ ಇನ್ನೊಂದು ಯಾವುದು ಬಹಳ ಪ್ರಖ್ಯಾತವಾದದ್ದು, ಮುತ್ತುಗದ ಮರ ಅಂತ ಹೇಳ್ತೇವೆ. ಊಟಕ್ಕೆ ಎಲೆ ನಾವು ಮಾಡೋದಕ್ಕೆ ಮುತ್ತುಗದ ಎಲೆಗಳನ್ನು ಬಳಸ್ತೇವೆ. ಅದು ಸಹ 3 ಎಲೆ ಇರುತ್ತೆ. ಬಿಲ್ವಪತ್ರೆನೂ 3 ಎಲೆ ಇರುತ್ತೆ. ಬಿಲ್ವಪತ್ರೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ನಿರೂಪಿಸಿ ಈ ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಮುಂದಿನ ಪುಸ್ತಕ ಜಗದೀಶ್ ಶರ್ಮ ಸಂಪ ಬರೆದ ಆತ್ಮಗುಣ. 8 ಇದ್ದರೆ ನೆಮ್ಮದಿ ಅಂತ ಹೇಳ್ತಾರೆ. ಪ್ರಶ್ನೆ: ಪದಬಂಧ ಈಗ ಬಂತು. ಸುಳುಹುಗಳನ್ನು ನೋಡೋಣ. ಪ್ರಜ್ವಲಿಸು, ಸುಡು, ಶುಭ, ಭಯ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಅವಕಾಶ ಗಂಗಮ್ಮ ಅವರಿಂದ ಅಲ್ವಾ? ಪ್ರಕಾಶಿಸು. ಮೊದಲನೇದು ಪ್ರಕಾಶಮಾನ. ಪ್ರಕಾಶ 5 ಅಕ್ಷರ. ಪ್ರಕಾಶಮಾನ. ಪ್ರಕಾಶಮಾನ ಅಂತ ಹೇಳ್ತಾ ಇದ್ದಾರೆ ಮೊದಲನೇದನ್ನು. ಈಗ ವರಲಕ್ಷ್ಮಿಯವರು? ಉರಿಯುವುದು. ಉರಿಯುವುದು. ಸುಚಿತ್ರ? ಉರಿಯುವುದು ಸರ್. ಉರಿಯುವುದು. ಮೊದಲನೇದಕ್ಕೆ ಉತ್ತರ ಕೊಡ್ತೇನೆ, ನಂತರ ಗಂಗಮ್ಮ ಅವರಿಂದ ಶುರು ಮಾಡೋಣ. ಮೊದಲನೇ ಶಬ್ದ ಧಗಧಗಿಸು. ಬೆಂಕಿ ಉರಿಬೇಕಾದ್ರೆ ಧಗಧಗ ಉರಿತಾ ಇದೆ ಅಂತ ನಾವು ಹೇಳ್ತೇವೆ. ಧಗಧಗಿಸು. ಎರಡನೇ ಪ್ರಶ್ನೆಗೆ ಉತ್ತರ ಗಂಗಮ್ಮ? ಮಂಗಳ. ಶುಭ. ಶುಭ. ಮಂಗಳ. ಮಂಗಳ. ಉತ್ತರವನ್ನು ನೋಡೋಣ. ಮಂಗಳ ಉತ್ತರ ಸರಿಯಾಗಿದೆ. ವರಲಕ್ಷ್ಮಿ? ಮಂಗಳವೇ. ಮೂರನೇದು ದಿಗಿಲು. ಭಯ. ದಿಗಿಲು ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ದಿಗಿಲು ಉತ್ತರ ಸರಿಯಾಗಿದೆ. ಮುತ್ತುಗದ ಹೂವು ಕವಿತೆಗಳ ಕೃತಿ. ಶಿವಾನಂದ ಉಳ್ಳಿಗೇರಿ ಬರೆದಿರುವಂಥದ್ದು. ವರಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇವೆ. ಈಗ ಚಟ್ಪಟ್ಟಿನ ಕುರಳಿ ಆರಂಭವಾಗ್ತಾ ಇದೆ. ಗಂಗಮ್ಮ ಅವರಿಂದಲೇ ಸಿದ್ಧವಾಗಿದ್ದೀರಾ? ಸರ್. ಮೊದಲ ಪ್ರಶ್ನೆ: ಹಿಗ್ಗಿ ಹೀರೆಕಾಯಿಯಾಗು ಎಂಬ ನುಡಿಗಟ್ಟಿನ ಅರ್ಥವೇನು? ಅತಿಶಯವಾಗಿ ಆನಂದಿಸು, ಅತಿಶಯವಾಗಿ ಅವಮಾನಿಸು. ಅತಿಶಯವಾಗಿ ಆನಂದಿಸು. ಮುಂದಿನ ಪ್ರಶ್ನೆ: ವಿಭಾಗಿಸು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚು, ಕೊಂಚು. ಹೊಂಚು. ಹೊಂಚು. ಕೊಂಚು. ಪಂಚು ಸರ್. ಪಂಚು. ಪಂಚು. ಮೂರನೇ ಪ್ರಶ್ನೆ: ಸೂರತ್ ಬಂದರಿನ ಪೂರ್ವ ಹೆಸರೇನು? ಸೂರ್ಯಪುರ, ಸೂರ್ಯನಗರ. ಸೂರ್ಯಪುರ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರೆಲ್ಲ ಉಗುದ್ರು. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಜಗದಿ ಮೊದಲಿದ್ದವನು, ಮಗಳನ್ನೇ ಮದುವೆಯಾದವನು, 3 ಮತ್ತೊಂದು ಮೊಗ ಇರುವವನು ಯಾರಿವನು? ಜಗಲಿ ಮೊದಲಿದ್ದ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಿಗ್ಗಿ ಹೀರೆಕಾಯಿಯಾಗೋ, ಅತಿಶಯವಾಗಿ ಆನಂದಿಸು ಸರಿಯಾಗಿದೆ. 2 ಉತ್ತರ ವಿಭಾಗಿಸು, ಪಾಲು ಮಾಡು, ಪಂಚು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸೂರ್ಯಪುರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಊರೆಲ್ಲ ಉಗಿದ್ರು, ಮೂವರೇ ಉಗಿದದ್ದು ಅಂದರಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬ್ರಹ್ಮನ ವರ್ಣನೆ ಆಗಿತ್ತು. 3 ಮತ್ತೊಂದು ಮುಖ ಅಂದರೆ 4 ಮುಖ, ಚತುರ್ಮುಖ ಅಂತ ಕರಿತೇವೆ ಬ್ರಹ್ಮನನ್ನು. ಎಷ್ಟು ಸರಿ ಉತ್ತರ ಆಯಿತು? 3 ಅಲ್ವಾ? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ, ಶಿವರಾಮ ಕಾರಂತ, ಧಿಂಗ್ರ 3 ಪುಸ್ತಕಗಳನ್ನು ಕೊಟ್ಟಿದ್ದೇನೆ ಗಂಗಮ್ಮ ಅವರಿಗೆ. ಸುಚಿತ್ರಾ ಅವರಿಗೆ ಈಗ ಅವಕಾಶ ಬರ್ತಾ ಇದೆ. ಆರಂಭಿಸಬಹುದಾ?
ಮೊದಲ ಪ್ರಶ್ನೆ, ಹಿಟ್ಟು ಮಾಡು ಎಂಬ ನುಡಿಗಟ್ಟಿನ ಅರ್ಥವೇನು? ಚೆನ್ನಾಗಿ ಹೊಡೆಯುವುದು, ಚೆನ್ನಾಗಿ ಬೈಯುವುದು. ಚೆನ್ನಾಗಿ ಹೊಡೆಯುವುದು ಸರ್. ಮುಂದಿನ ಪ್ರಶ್ನೆ, ಉಗುರು ಸಹಿತ ಅಂಗಾಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಜ, ಪಂಜು. ಪಂಜು ಸರ್. ಪಂಜು. ಪಂಜು. ಮುಂದಿನ ಪ್ರಶ್ನೆ, ತಮಸ ಎಂದರೆ ಏನು? ನದಿ, ಬೆಟ್ಟ. ನದಿ ಸರ್. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಊರನ್ನೇ ಬಿಟ್ಟವನಿಗೆ ನಾಚಿಕೆ ಇಲ್ಲವಂತೆ. ನಾಚಿಕೆ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ ಕಡಲಿನ ಮಗಳಾಗಿ ಜಡಜಾಕ್ಷನ ಸತಿಯಾಗಿ ಜಡಜಾಕ್ಷನ ಮುನಿ ಜಾಡಿಸಲು ಮುನಿದು ತೆರಳಿದ ತಾಯಿ ಯಾರು? ಉತ್ತರವನ್ನು ನೋಡ್ತಾ ಹೋಗೋಣ. ಹಿಟ್ಟು ಮಾಡು, ಚೆನ್ನಾಗಿ ಹೊಡೆಯುವುದು ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಂಜ, ಹುಲಿಯ ಪಂಜ ಅಂತ ಹೇಳ್ತೇವೆ, ಬೆಕ್ಕಿನ ಪಂಜ. ಪಂಜ ಅನ್ನೋದು ಸರಿಯಾದ ಉತ್ತರ. ಪಂಜು ಅಂದರೆ ಹತ್ತಿಯಿಂದ ಮಾಡಿದ್ದು, ದೀಪ ಹಚ್ಕೊಂಡು ಹೋಗಲಿಕ್ಕೆ ನೆರವಾಗುತ್ತೆ. 3ನೇ ಪ್ರಶ್ನೆಗೆ ಉತ್ತರ ನದಿ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಊರನ್ನೇ ಬಿಟ್ಟವನಿಗೆ ನೀರಿನ ಹಂಗೇಕೆ ಅನ್ನೋದು ಸರಿಯಾದ ರೂಪ. 5ನೇ ಪ್ರಶ್ನೆಗೆ ಉತ್ತರ ಲಕ್ಷ್ಮಿ. ಜಡಜ ಅಂದರೆ ಕಮಲ. ಅಲ್ಲಿ ಒಬ್ಬ ಮುನಿ ಬಂದು ವಿಷ್ಣುವಿನ ಎದೆಗೆ ಒದ್ದಾಗ ಅವನ ಕಾಲಲ್ಲಿ ಒಂದು ಕಣ್ಣಿರುತ್ತೆ, ಕೋಪ ಮಾಡಿಕೊಂಡು ಲಕ್ಷ್ಮಿ ಬಿಟ್ಟು ಹೋಗಿ ಕೊಲ್ಲಾಪುರದಲ್ಲಿ ನೆಲೆಸ್ತಾಳೆ. ಹೀಗೆಲ್ಲ ಕತೆ ಬರೋದು ಉಂಟು. ಲಕ್ಷ್ಮಿ ಸರಿಯಾದ ಉತ್ತರ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಭಗತ್ ಸಿಂಗ್ ಮತ್ತು ಚಂದ್ರಗುಪ್ತ ಮೌರ್ಯ ಎನ್ನುವ 2 ಪುಸ್ತಕ ಸುಚಿತ್ರಾ ಅವರಿಗೆ ದೊರೆತಿದೆ. ವರಲಕ್ಷ್ಮಿಯವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಹಿಡಿತ ತಪ್ಪು ಎಂಬ ನುಡಿಗಟ್ಟಿನ ಅರ್ಥವೇನು? ಕೈಮೀರು, ಲೆಕ್ಕ ತಪ್ಪು. ಕೈಮೀರು. ಮುಂದಿನ ಪ್ರಶ್ನೆ, ಮುಸ್ಲಿಮರು ಪೂಜಿಸುವ ಲೋಹದ ಹಸ್ತ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಜ, ಪಂಜಾ. ಸೆಕೆಂಡ್ ಸರ್, ಪಂಜ. ಮೊದಲನೇದೇ, ಎರಡನೇದು? ಎರಡನೇದು. 3ನೇ ಪ್ರಶ್ನೆ, ತಮಸಾ ನದಿಯು ಯಾವ 2 ನದಿಗಳ ನಡುವೆ ಹರಿಯುತ್ತದೆ? ಸರಿಯೂ ಗೋಮತಿ, ಸರಿಯೂ ಗಂಡಕಿ. ಸರಿಯೂ ಗೋಮತಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಊರಲ್ಲಿ ಮದುವೆ ನಡೆಯುತ್ತೆ ಅಂದರೆ ಬೆಂಕಿ ಉರಿಯೋದಿಲ್ಲ. ಮನೆಯಲ್ಲಿ ಬೆಂಕಿ, ಮನೆಯ ಒಲೆಯಲ್ಲಿ ಬೆಂಕಿ ಉರಿಯೋದಿಲ್ಲ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ ಹಡೆದವನ ಸತಿಯು ಜಡಜಾಕ್ಷನ ಸೊಸೆಯು ಅಕ್ಕರ ವಿದ್ಯೆಯರಸಿ ಯಾರು? ಸರಸ್ವತಿ. ಸರಸ್ವತಿ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಿಡಿತ ತಪ್ಪು, ಕೈಮೀರು ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಪಂಜಾ, ದೀರ್ಘವಾದದ್ದು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಸರಿಯೂ ಗೋಮತಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 4ನೇ ಪ್ರಶ್ನೆಗೆ ಉತ್ತರ ಊರಲ್ಲಿ ಮದುವೆ ನಡೆಯುತ್ತೆ ಅಂದರೆ ಒರಳುಕಲ್ಲು ಎದ್ದೆದ್ದು ಕುಣಿತಿತ್ತಂತೆ. ಇದು ಸರಿಯಾದ ಉತ್ತರ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ ಸರಸ್ವತಿ ಸರಿಯಾಗಿದೆ. 4 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 4 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಲಾಲ್ ಬಹಾದೂರ್ ಶಾಸ್ತ್ರಿ, ಆಲೂರು ವೆಂಕಟರಾವ್, ಕಿತ್ತೂರು ಚೆನ್ನಮ್ಮ ಹಾಗೂ ಸೀತಾದೇವಿ. 4 ಪುಸ್ತಕಗಳನ್ನು ವರಲಕ್ಷ್ಮಿ ಅವರಿಗೆ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವರಲಕ್ಷ್ಮಿ ಅವರಿಗೆ 4-1 ಪುಸ್ತಕ, 9 ಪುಸ್ತಕ ದೊರೆತಿದೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು. ಸುಚಿತ್ರಾ ಅವರಿಗೆ 4 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಗಂಗಮ್ಮ ಅವರಿಗೂ ಸಹ 4 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಚಿಟ್ಟೆ ತನ್ನ ಕಾಲಿಂದ ರುಚಿ ನೋಡುತ್ತೆ, ಆದರೆ ಮಕರಂದವನ್ನು ಹೀರೋದಕ್ಕೆ ಒಂದು ಹೀರು ಕೊಳವೆ ಇರುತ್ತೆ, ಪ್ರೊಬಾಸಿಸ್ ಅಂತ ಕರೀತಾರೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.